ನಮ್ಮಮ್ಮ ಒಂದು 4-5 ಕಿಲೋಮೀಟ್ರಿಗೆ, ಒಂದು 4 ಕಿಲೋಮೀಟ್ರ್ ಆಚೆಗೆ 1 ಸೇರು 2 ಸೇರು ಅಂತ ಬರ್ತಿತ್ತು, ನೋಡಿದ್ದೀರಾ? 1 ಪಾವು 2 ಪಾವು, 1 ಸೇರು 2 ಸೇರು ಅಂತ ಬರುತ್ತೆ. ಅದರಲ್ಲಿ ರಾಗಿ ಹಸಿಟ್ಟು ಇಸ್ಕೊಂಬನ್ರಿ ಅಂತ ನಮ್ಮ ನೆಂಟ್ರ ಮನೆಗೆ ಕಳಿಸಿದ್ರು. ಒಂದು ಸತಿ ನಾನು ಅದು ನಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಜೋರಾಗಿ ಹತ್ಬಿಟ್ಟೆ. ಅಕ್ಕ ಹಿಂಗಿತ್ತು, ನಿಂಗೆ ಜ್ಞಾಪಕ ಇದೆಯಾ? ನಾವು ಅಮ್ಮ ಆಫೀಸಿಂದ ಬಂದು ನಮ್ಮನ್ನು ಕಳಿಸಿದ್ರು, ನಾವಿಬ್ಬರು ನಡ್ಕೊಂಡು ಹೋದ್ವಿ. ನಮ್ಮ 2ನೇ ಅಕ್ಕ ಇದ್ದಾರೆ, ನಾವಿಬ್ಬರು ನಡ್ಕೊಂಡೋಗಿ ಅಲ್ಲಿ ತೊಗೊಂಡ್ವಿ, ಈಸ್ಕೊಂಡ್ವಿ ಅವ್ರ ಮನೇಲಿ ಕೊಡಬೇಕಂತೆ ಅಂತ. ಈಸ್ಕೊಂಡು ಆ ಅಮ್ಮ ನಮಗೆ ಬಿಸಿ 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 ಅನ್ನ, ಆವಾಗ ಈ ಪರಕೆ ಕಡ್ಡಿ ಬರುತ್ತೆ ಗೊತ್ತಾ, ಅದರಲ್ಲಿ ಆ ಕಡ್ಡಿನ, ನೀಟಾಗಿರೋ ಕಡ್ಡಿನ ಮುರಿದು ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಹಿಂಗೆ ಬಿಸಿ ಎಲ್ಲ ಆರಿಸಿ ಅದಕ್ಕೆ ಸಾರು ಹಾಕಿ, ಹಂಗೆ ಹೋಗ್ಬೇಡ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ನಮಗೆ ತಿನ್ನಿಸಿ ಕಳಿಸಿದ್ರು. ಇದೊಂದು ದೊಡ್ಡ ಉದಾಹರಣೆ. ಈ ಥರ ಸುಮಾರಿದ್ದಾವೆ ಹೇಳ್ತಾ ಹೋದರೆ. ಅಂತ ಜ್ಞಾಪಕ ಇದೆಯಾಕ ಇವತ್ತು ನಮ್ಮನ್ನು ದೇವ್ರು ತುಂಬ ಚೆನ್ನಾಗಿಟ್ಟವನಲ್ವಾ ಅಂತ ಹತ್ಕೊಂಡ್ಬಿಟ್ಟಿದ್ದೆ.